ಶ್ರೀಶಾಂತ್ ಅವರ ಇಂಟರ್ವ್ಯೂನ ವಿಡಿಯೋಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಬಹಳಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಶ್ರೀಶಾಂತ್ ನಿಮ್ಗೆ ಯಾವಾಗಲೂ ನೋಡಿದ್ರೆ ಒಂದಷ್ಟು ಈ ಥರ ಹೇಳಿಕೆಗಳು ಕಾಂಟ್ರವರ್ಸಿ ಇದ್ದೇ ಇರುತ್ತೆ ಅವ್ರದ್ದು. ಬಟ್ ಈ ಸಲ ಅವ್ರು ಮಾತನಾಡಿರೋದು ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ. ನೇರವಾಗಿ ಒಂದು ಹರ್ಭಜನ್ ಸಿಂಗ್ ಮತ್ತೊಂದು ಗೌತಮ್ ಗಂಭೀರ್ ವಿಚಾರವಾಗಿದೆ. ಸೊ ಮೊದಲನೇದಾಗಿ ನಾವು ಹರ್ಭಜನ್ ವಿಚಾರಕ್ಕೆ ಬರೋಣ. ಹಿಂದೆ ಆದಂಥ ಕಪಾಳ ಮೋಕ್ಷ ನಿಮಗೆ ಗೊತ್ತು, ಆ ಒಂದೇನು ಎಪಿಸೋಡ್ ಆಗಿತ್ತು. ಸೊ ಅದಾದಮೇಲೆಲ್ಲ ಸರಿ ಆಯಿತು, ಇಬ್ಬರು ಕೂಡ ಒಂದಾದರು ಅನ್ನೋ ರೀತಿಯಾಗಿ ಆಯಿತು. ಅಶ್ವಿನ್ ಅವರ ಒಂದು ಪಾಡ್ಕಾಸ್ಟಲ್ಲೂ ಕೂಡ ಹರ್ಭಜನ್ ಈ ಬಗ್ಗೆ ಮಾತಾಡಿದ್ರು. ಒಂದು ಫ್ಲಿಪ್ಕಾರ್ಟ್ ಆ್ಯಡ್ ಕೂಡ ಬಂತು ಇದೇ ಒಂದು ಬೇಸ್ ಮೇಲೆ. ಎಲ್ರಿಗೂ ಕೂಡ ಕಪಾಳ ಹೊಡಿಬೇಕು ಅಂತ ಹರ್ಭಜನ್ ಹೇಳ್ತಾರೆ ಅದರಲ್ಲಿ. ಅದೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಶ್ರೀಶಾಂತ್. ಲಲ್ಲನ್ ಟಾಪ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಂಥ ಇಂಟರ್ವ್ಯೂವಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ಈ ಒಂದು ಬಾಕ್ಸಿಂಗ್ ಫೋಟೋ ಹಾಕಿ ಹರ್ಭಜನ್ ಶ್ರೀಶಾಂತ್ ಇರುವಂಥ ಬಾಕ್ಸಿಂಗ್ ಫೋಟೋ. ಸೊ ಅದನ್ನು ಹಾಕಿದಾಗ ಶ್ರೀಶಾಂತ್ ಹೇಳ್ತಾರೆ, ಅದೇನೋ ಕಪಾಳ ಮೋಕ್ಷ ಮಾಡಿದ ಬಗ್ಗೆ ದೊಡ್ಡದಾಗಿ ಹೇಳ್ಕೊತಾ ಇದ್ರಲ್ಲ, ಏನೋ ಪಶ್ಚಾತ್ತಾಪ ಆಗಿದೆ ನನಗೀಗ, ಅವತ್ತು ನಾನು ಹೊಡೆದಿದ್ದು ಹೌದು ಅದು ಅಂತ. ನಾನು ನಿಮಗೆ ಇನ್ವೈಟ್ ಕೊಡ್ತೀನಿ, ತಾಕತ್ತಿದ್ರೆ ನೀವು ನನ್ನ ಜೊತೆ ಬಂದು ಬಾಕ್ಸಿಂಗ್ ಮಾಡಿ ಅಂತ ಫೋಟೋ ತೋರಿಸಿ. ರಿಂಗಿ ಬರ್ತೀರಾ, ಇದೆಯಾ ನಿಮಗೆ ತಾಕತ್ತು, ನೋಡೋಣ ನಾವು ಮಲ್ಲುಗಳ ಅಥವಾ ನೀವು ಸರ್ದಾರ್ಗಳ ಅಂತ ಅಲ್ಲಿ ಚಾಲೆಂಜ್ ಹಾಕಿದ್ದಾರೆ, ಯಾರಿಗೆ ತಾಕತ್ತು ಜಾಸ್ತಿ ಅಂತ ಬನ್ನಿ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ ಹರ್ಭಜನ್ಗೆ. ಅದು ಕೂಡ ಈ ತಳಪತಿ ವಿಜಯ್ ಅವರ ಸ್ಟೈಲಲ್ಲಿ ಐ ಆಮ್ ವೇಟಿಂಗ್ ಅಂತ ಕೂಡ ಪೋಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಹರ್ಭಜನ್ಗೆ ಸ್ಟ್ರೈಟ್ ವೆಲ್ಕಮ್ ಕೊಟ್ಟಿದ್ದಾರೆ, ಬಾಕ್ಸಿಂಗ್ ರಿಂಗ್ಗೆ ಬನ್ನಿ, ಹೊಡೆದಾಡೋಣ, ಯಾರು ಗೆಲ್ತಾರೆ ನೋಡೋಣ ಅಂತ. ಇದು ಒಂದು ಪಾರ್ಟ್ ಆಯಿತು. ಎರಡನೇ ವಿಚಾರ, ಗೌತಮ್ ಗಂಭೀರ್ ಅವರ ಈ ಕೋಚಿಂಗ್ ವಿಚಾರದಲ್ಲಿ ಕೇಳಿದ್ರು. ಅಂದರೆ 2027 ವರ್ಲ್ಡ್ ಕಪ್ಗೆ, ಏಕದಿನ ವಿಶ್ವಕಪ್ಗೆ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಇನ್ನೂ ಆಡ್ತಾರೆ ಅನ್ನೋದು ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ ಯಾರಿಗೂ ಕೂಡ. ಗೌತಮ್ ಗಂಭೀರ್ ಅವ್ರನ್ನ ಅಲೋ ಮಾಡ್ತಾರೆ, ಏನಾದರೂ ಅಡ್ಡಗಾಲ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಏನೋ ಪ್ರಶ್ನೆ ಬಂತು. ಸೊ ಅದಕ್ಕೆ ಶ್ರೀಶಾಂತ್ ಕೇಳ್ತಾರೆ, ಯಾರು ಗೌತಮ್ ಗಂಭೀರ್, ಎಷ್ಟು ಅವ್ರದ್ದು ಇಂಟರ್ನ್ಯಾಷನಲ್ ಸ್ಕೋರ್ ಓವರಾಲ್ ಎಲ್ಲ ಫಾರ್ಮ್ಯಾಟ್ ಸೇರಿ T20 ಟೆಸ್ಟ್ ಒನ್ ಡೇ ಸೇರಿದ್ರೆ ಎಷ್ಟಾಗ್ಬೋದು ಅಂತ. ಸೊ ಆ ಪ್ರಶ್ನೆ ಕೇಳೋರು ಹೇಳ್ತಾರೆ, ಒಂದು 6,000-7,000 ಆಗ್ಬೋದು ಅಂತ ಫಸ್ಟಿಗೆ ಹೇಳ್ತಾರೆ. ಸೊ ಅದಾದಮೇಲೆ ವಿರಾಟ್ ಕೊಹ್ಲಿದು ಎಷ್ಟಿದೆ ಇಂಟರ್ನ್ಯಾಷನಲ್ ರನ್ಸ್ ಅಂದಾಗ ಅವ್ರದ್ದು ಅರೌಂಡ್ 20,000-25,000 ಮೇಲಿದೆ, ತಕ್ರೀಬನ್ ಅಷ್ಟಿದೆ ಅಂತ. ರೋಹಿತ್ ಶರ್ಮಾದು ಎಷ್ಟಿದೆ ಅಂತ ಕೇಳಿದಾಗ ಅವ್ರದ್ದು 19,000-20,000ವರೆಗಿದೆ ಅಂತ. ಸೊ ಯಾರು ಹೇಳೋದು, ಯಾರು ಇಂಡಿಕೇಶನ್ ಕೊಡೋದು ಅಂತ ಹೇಳಿದ್ರು. ಮತ್ತೆ ಪ್ರಶ್ನೆ ಕೇಳಿದಾಗ ಇಲ್ಲ, ಒಂದು 10,000 ರನ್ ಇರ್ಬೋದು ಗೌತಮ್ ಗಂಭೀರ್ ಅವ್ರದ್ದು. ಓಕೆ, 10,000 ಅಂತಲೇ ಇಟ್ಕೊಳ್ಳೋಣ. ಇಬ್ಬರದ್ದು ಸೇರಿಸಿದ್ರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರ ರನ್ ಸೇರಿಸಿದ್ರು ಕೂಡ ಆಲ್ಮೋಸ್ಟ್ ಒಂದು 35,000-40,000 ರನ್ ಆಗುತ್ತೆ ಇಬ್ಬರದ್ದು ಸೇರಿಸಿದ್ರೆ. ಹಾಗಾಗಿ ಯಾರಿಗೆ ಹೇಳೋದು, ಇಬ್ಬರನ್ನ ಒಂದು 8,000-10,000 ರನ್ ಗಳಿಸಿದಂಥವ್ರು ಹೇಳೋದಾ, ಅಥವಾ ಆಲ್ರೆಡಿ 35,000ಕ್ಕೂ ಹೆಚ್ಚು ರನ್ ಗಳಿಸಿರುವಂಥ ಈ ಜೋಡಿಗೆ ಗೊತ್ತಿದೆ ಎಲ್ಲ ಆಡಬೇಕು, ಎಲ್ಲಿ ರಿಸೈನ್ ಮಾಡಬೇಕು, ಯಾವ್ದು ಇದಕ್ಕೆ ನಾವು ಫಿಟ್ ಇದ್ದೀವಿ, ಬಾಡಿ ಏನು ಹೇಳ್ತಾ ಇದೆ, ಫಿಟ್ನೆಸ್ ಹೇಗಿದೆ, ನಮಗಿನ್ನೂ ಆಡುವಂಥ ಝೀಲ್ ಇದೆಯಾ, ಪ್ಯಾಷನ್ ಇದೆಯಾ, ಅದನ್ನು ಅವರೇ ಡಿಸೈಡ್ ಮಾಡ್ತಾರೆ. ಇದನ್ನು ಗಂಭೀರಿಂದ ಹೇಳಿಸ್ಕೊಳ್ಳುವಂಥದ್ದು ಏನೂ ಇಲ್ಲ ಅಂತ ಸ್ಟ್ರೈಟ್ ಅವೇ ಹೇಳಿದ್ದಾರೆ. ನಿಮ್ಗೆ ಆ ಥರನೂ ಕೋಚ್ ಅಂತ ಹಾಕೋ ಬದಲು ಮೆಂಟರ್ ಹಾಕಿ, MS ಧೋನಿ ಅಂತ ಒಬ್ಬ ಪ್ಲೇಯರ್ನ ತಂದು ಹಾಕಿ, ಒಬ್ಬ ಲೆಜೆಂಡನ್ನು ತಂದು ಹಾಕಿದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ. ಗೌತಮ್ ಗಂಭೀರಿಂದ ನೀವೇನು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾಗೆಲ್ಲ ಗೌತಮ್ ಗಂಭೀರ್ ಹೇಳ್ಕೊಡುವಂಥದ್ದು ಏನೂ ಇಲ್ಲ, ಅಥವಾ ಈ ರೀತಿಯಾಗಿ ಆಡಿ ಅಂತ ಹೇಳುವಂಥದ್ದು ಏನೂ ಇಲ್ಲ ಅಂತ. ಸೊ ಹಾಗಾಗಿ MS ಧೋನಿಯನ್ನು ನೀವು ತನ್ನಿ ಮೆಂಟರ್ ಆಗಿ ಅಂತ ಹೇಳಿದ್ದಾರೆ. ಸೊ ಈ ಥರ ಶ್ರೀಶಾಂತ್ ಅವರ ಸ್ಟೇಟ್ಮೆಂಟ್ ಇವತ್ತು ಒಂದು ಹರ್ಭಜನ್ ಬಗ್ಗೆ, ಒಂದು ಗೌತಮ್ ಗಂಭೀರ್ ಬಗ್ಗೆ, ಎರಡೂ ಕೂಡ ಸಿಕ್ಕಾಪಟ್ಟೆ ಇವತ್ತು ವೈರಲ್ ಆಗ್ತಾ ಇದೆ. ನೀವೇನು ಹೇಳ್ತೀರಾ, ಗೌತಮ್ ಗಂಭೀರ್ ಅವರ ಸಜೆಷನ್ ಅಥವಾ 2027ಕ್ಕೆ ಹೇಗೆ ಆಡ್ತಾರೆ, ಯಾರು ಆಡ್ತಾರೆ ಅದನ್ನು ಡಿಸೈಡ್ ಮಾಡೋದು ಗಂಭೀರ್ ಡಿಸೈಡ್ ಮಾಡುವಂಥದ್ದು ಹೌದಾ? ಈ ರನ್ಸ್ ಮೇಲೆ ಡಿಪೆಂಡ್ ಮಾಡೋಕ್ಕಾಗತ್ತಾ, ಅಥವಾ ಎಕ್ಸ್ಪೀರಿಯನ್ಸ್ ಮೇಲೆ, ಅಥವಾ ಅವರ ಕ್ಯಾಪಬಿಲಿಟಿ ಯಾವ್ದು ಕೌಂಟ್ ಆಗುತ್ತೆ? ಹೆಚ್ಚು ರನ್ ಗಳಿಸಿರೋದು ವಿರಾಟ್, ರೋಹಿತ್, ಈ ಕಡೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ಗಂಭೀರ್ದು ಕಡಿಮೆನೇ, ಬಟ್ ಕೆಲವೊಂದು ಕ್ರೂಷಿಯಲ್ ಇನ್ನಿಂಗ್ಸ್ ಆಡಿದ್ದಾರೆ ಅವರು. ಸೊ ಯಾವುದು ಇಂಪಾರ್ಟೆಂಟ್ ಆಗುತ್ತೆ? ಶ್ರೀಶಾಂತ್ ಅವರ ಸ್ಟೇಟ್ಮೆಂಟನ್ನು ನೀವು ಒಪ್ತೀರಾ? ಎರಡನೇದಾಗಿ ಹರ್ಭಜನ್ ವಿಚಾರವಾಗಿ ಕಪಾಳ ಮೋಕ್ಷದ ಒಂದು ಎಪಿಸೋಡ್ ಇಟ್ಕೊಂಡು ಕೋಟಿ ಕಮಾಯಿಸ್ತಿದ್ದಾರೆ, ಅವರು ಸಂಪಾದನೆ ಮಾಡ್ತಿದ್ದಾರೆ ಅಂತ ಮತ್ತೆ ಮಾತಾಡಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸೊ ಶ್ರೀಶಾಂತ್ ಅವ್ರು ಹೇಳಿದ ಹಾಗೆ ಧೋನಿನೇನಾದರೂ ಮೆಂಟರ್ ಮಾಡಬೇಕಾ? ಸೊ ಅದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿ. ನಮಸ್ಕಾರ.